ನಮ್ಮನ್ನು ಪ್ರತಿನಿಧಿಸುವಂಥ ವ್ಯಕ್ತಿ ಆತನ ಕೆಲಸದ ಮೇಲೆ ನಿರ್ಧಾರ ಆಗಬೇಕೇ ಹೊರತು ಅವನು ಯಾವ ಜಾತಿ ಯಾವ ಧರ್ಮ ಅನ್ನೋದ್ರ ಮೇಲಲ್ಲ. ಈ ವಿಡಿಯೋ ಕೇವಲ ಮಾಹಿತಿಗಾಗಿ. ಕರ್ನಾಟಕದಲ್ಲಿ ಮೊದಲು ಸಂಸದರಾಗಿ ಆಯ್ಕೆಯಾದ ಮುಸ್ಲಿಂ ವ್ಯಕ್ತಿ ಎಂದರೆ ಅದು ಶೌಕತುಲ್ಲಾ ಶಾ ಅನ್ಸಾರಿ ರವರು. ಇವರು ಉತ್ತರ ಪ್ರದೇಶದ ಯೂಸುಫ್ಪುರದವರು. ಹುಟ್ಟಿದ್ದು 12 ಮೇ 1908ರಲ್ಲಿ. ತಂದೆ ಅಮ್ಜದುಲ್ಲಾ ಶಾ ಅನ್ಸಾರಿ. ಬೀದರ್ ಕ್ಷೇತ್ರದ ಮೊದಲ ಸಂಸದರಾಗಿದ್ದ ಇವರು ನಂತರ ಒಡಿಶಾ ರಾಜ್ಯದ ರಾಜ್ಯಪಾಲರಾಗಿ ಸಹ ಕೆಲಸ ಮಾಡಿದ್ದಾರೆ. ಜೆ ಮೊಹಮ್ಮದ್ ಇಮಾಮ್ ಸಾಬ್ ರವರು. ಇವರು ದಾವಣಗೆರೆ ಜಿಲ್ಲೆಯ ಜಗಳೂರಿನವರು. ಹುಟ್ಟಿದ್ದು 15 ಫೆಬ್ರವರಿ 1897ರಲ್ಲಿ. ತಂದೆ ಬಡೆ ಸಾಹೇಬ್. ಚಿತ್ರದುರ್ಗ ಜಿಲ್ಲಾ ಬೋರ್ಡ್ನ ಅಧ್ಯಕ್ಷರಾಗಿ, ಮೈಸೂರು ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಶಿಕ್ಷಣ, ರೈಲ್ವೆ ಹಾಗೂ ಲೋಕೋಪಯೋಗಿ ಮಂತ್ರಿಯಾಗಿ ಹಾಗೂ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದ ಇವರು ನಂತರ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ 2 ಬಾರಿ ಸಂಸದರಾಗಿದ್ದಾರೆ. ಫಕ್ರುದ್ದೀನ್ ಸಾಬ್ ಮೋಸಿನ್. ಇವರು ಧಾರವಾಡ ಜಿಲ್ಲೆಯ ಹಿರೇಮಾದಾಪುರದವರು. ಹುಟ್ಟಿದ್ದು 23 ಜನವರಿ 1923ರಲ್ಲಿ. ತಂದೆ ಹುಸೇನ್ ಸಾಬ್. ಮೈಸೂರು ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದ ಇವರು ನಂತರ ರಾಜೀನಾಮೆ ಕೊಟ್ಟು ಹುಬ್ಬಳ್ಳಿ ನಗರದ ಶಾಸಕರಾಗಿ ಆಯ್ಕೆಯಾಗ್ತಾರೆ. ನಂತರ ಧಾರವಾಡ ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸತತ 5 ಬಾರಿ ಸಂಸದರಾಗಿದ್ದಾರೆ. ಎನ್.ಎಂ. ನಬಿ ಸಾಬ್. ಇವರು ಬೆಳಗಾವಿಯ ಬೈಲಹೊಂಗಲದವರು. ಹುಟ್ಟಿದ್ದು 23 ಜೂನ್ 1926ರಲ್ಲಿ. ತಂದೆ ನಬಿ ಸಾಬ್ ನಗ್ನೂರ್. ಬೆಳಗಾವಿಯ ಸಾಂಕಾಂ ವಿಧಾನಸಭಾ ಕ್ಷೇತ್ರದಲ್ಲಿ 2 ಬಾರಿ ಶಾಸಕರಾಗಿ, ರಾಜ್ಯ ಸರ್ಕಾರದಲ್ಲಿ ಲೋಕೋಪಯೋಗಿ ಹಾಗೂ ಇಂಧನ ಇಲಾಖೆ ಉಪಸಚಿವರಾಗಿದ್ದ ಇವರು 1967ರಲ್ಲಿ ಲೋಕಸಭೆಗೆ ಸ್ಪರ್ಧಿಸಿ ಒಮ್ಮೆ ಬೆಳಗಾವಿಯ ಸಂಸದರಾಗಿದ್ದಾರೆ. ಜಾಫರ್ ಶರೀಫ್. ಇವರು ಚಳ್ಳಕೆರೆಯವರು. ಹುಟ್ಟಿದ್ದು 3 ನವೆಂಬರ್ 1933ರಲ್ಲಿ. ತಂದೆ ಸಿ. ಅಬ್ದುಲ್ ಕರೀಂ. ಕನಕಪುರ ಕ್ಷೇತ್ರದಲ್ಲಿ ಸಂಸದರಾಗಿದ್ದ ಇವರು ನಂತರ ಬೆಂಗಳೂರು ಉತ್ತರ ಕ್ಷೇತ್ರದಿಂದಲೂ ಸಹ 7 ಬಾರಿ ಗೆದ್ದಿದ್ದಾರೆ ಹಾಗೂ ಕೇಂದ್ರ ಸರ್ಕಾರದಲ್ಲಿ ರೈಲ್ವೆ ಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ದಾರೆ. ಎಸ್.ಟಿ. ಖಾದ್ರಿ. ಇವರು ಕೊಪ್ಪಳದವರು. ಹುಟ್ಟಿದ್ದು 10 ಅಕ್ಟೋಬರ್ 1932ರಲ್ಲಿ. ತಂದೆ ಸಿರಾಜುಲ್ ಹಸನ್ ಖಾದ್ರಿ. ಶಿವಮೊಗ್ಗ ಕ್ಷೇತ್ರದಿಂದ ಒಮ್ಮೆ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಅಜೀಜ್ ಸೇಠ್ ರವರು. ಇವರು ಮೈಸೂರಿನವರು. ಹುಟ್ಟಿದ್ದು 15 ಮಾರ್ಚ್ 1926ರಲ್ಲಿ. ತಂದೆ ಅಬ್ದುಲ್ ಸತ್ತಾರ್ ಸೇಠ್. 6 ಬಾರಿ ನರಸಿಂಹರಾಜ ಕ್ಷೇತ್ರದ ಶಾಸಕರಾಗಿ, ರಾಜ್ಯ ಸರ್ಕಾರದಲ್ಲಿ ಸಾರಿಗೆ, ಪ್ರವಾಸೋದ್ಯಮ, ವಕ್ಫ್, ಕಾರ್ಮಿಕ ಇಲಾಖೆ, ಕೈಗಾರಿಕೆ ಹಾಗೂ ವಾಣಿಜ್ಯ ಇಲಾಖೆಗಳ ಸಚಿವರಾಗಿ ಕೆಲಸ ಮಾಡಿದ್ದ ಇವರು ಒಮ್ಮೆ ಧಾರವಾಡ ದಕ್ಷಿಣದ ಸಂಸದರು ಕೂಡ ಆಗಿದ್ದಾರೆ. ಬಿ.ಎಂ. ಮುಜಾಹಿದ್. ಇವರು ಗದಗದವರು. ಹುಟ್ಟಿದ್ದು 25 ಆಗಸ್ಟ್ 1973ರಲ್ಲಿ. ತಂದೆ ಮೀರನ್ ಸಾಬ್. ಕೆಪಿಸಿಸಿ ಉಪಾಧ್ಯಕ್ಷರಾಗಿದ್ದ ಇವರು 2 ಬಾರಿ ಧಾರವಾಡ ದಕ್ಷಿಣದ ಸಂಸದರು ಕೂಡ ಆಗಿದ್ದಾರೆ. ಹಮರುಲ್ ಇಸ್ಲಾಂ. ಇವರು ಗುಲ್ಬರ್ಗಾದವರು. ಹುಟ್ಟಿದ್ದು 27 ಜನವರಿ 1948ರಲ್ಲಿ. ತಂದೆ ನೂರುಲ್ ಇಸ್ಲಾಂ. ಪಕ್ಷೇತರ ಅಭ್ಯರ್ಥಿಯಾಗಿ ಮುಸ್ಲಿಂ ಲೀಗ್ ಪಕ್ಷದಿಂದ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಗುಲ್ಬರ್ಗಾ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದ ಇವರು ಜನತಾದಳ ಪಕ್ಷದಿಂದ ಲೋಕಸಭೆಗೆ ಸ್ಪರ್ಧಿಸಿ ಗೆದ್ದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ನಂತರ ಮತ್ತೆ ಕಾಂಗ್ರೆಸ್ ಪಕ್ಷ ಸೇರಿ ಮತ್ತೆ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ರಾಜ್ಯ ಸರ್ಕಾರದಲ್ಲಿ ಕಾರ್ಮಿಕ ಮತ್ತು ವಸತಿ ಇಲಾಖೆ ಮಂತ್ರಿಯಾಗ್ತಾರೆ. ಐ.ಜಿ. ಸನದಿ. ಇವರು ಗದಗದ ಶಿರಹಟ್ಟಿಯವರು. ಹುಟ್ಟಿದ್ದು 18 ಫೆಬ್ರವರಿ 1939ರಲ್ಲಿ. ತಂದೆ ಗೌಸ್ ಸಾಬ್ ಸನದಿ. ಹುಬ್ಬಳ್ಳಿಯ ಶಾಸಕರಾಗಿ, ರಾಜ್ಯಸಭಾ ಸದಸ್ಯರಾಗಿ, ಧಾರವಾಡ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಹಾಗೂ 2 ಬಾರಿ ಧಾರವಾಡ ದಕ್ಷಿಣದ ಸಂಸದರಾಗಿ ಕೆಲಸ ಮಾಡಿದ್ದಾರೆ. ಇಕ್ಬಾಲ್ ಅಹಮದ್ ಸರದ್ಗಿ. ಇವರು ಗುಲ್ಬರ್ಗಾ ನಗರದವರು. ಹುಟ್ಟಿದ್ದು 5 ಜೂನ್ 1944ರಲ್ಲಿ. ತಂದೆ ಮೊಹಮ್ಮದ್ ಅಹಮದ್ ಸರದ್ಗಿ. 2 ಬಾರಿ ಗುಲ್ಬರ್ಗಾದ ಸಂಸದರಾಗಿದ್ದ ಇವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸಹ ಕೆಲಸ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಇಲ್ಲಿವರೆಗೂ ಒಟ್ಟು 11 ಮುಸ್ಲಿಂ ವ್ಯಕ್ತಿಗಳು ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಕೊನೆಯ ಬಾರಿ ಮುಸ್ಲಿಂ ಸಂಸದ ಆರಿಸಿ ಬಂದಿದ್ದು 2004ರಲ್ಲಿ. ಕಳೆದ 20 ವರ್ಷಗಳಿಂದ ಕರ್ನಾಟಕ ಮುಸ್ಲಿಂ ಸಂಸದರನ್ನೇ ಕಂಡಿಲ್ಲ. ಈ ಬಾರಿಯ ಚುನಾವಣೆಯಲ್ಲಿ ಮನ್ಸೂರ್ ಅಲಿ ಖಾನ್ ರವರು ಬೆಂಗಳೂರು ಕೇಂದ್ರದಲ್ಲಿ ಸ್ಪರ್ಧೆ ಮಾಡಿರುವುದು ಬಿಟ್ಟರೆ ಬೇರೆ ಯಾವ ಕ್ಷೇತ್ರಗಳಲ್ಲೂ ಕೂಡ ಪ್ರಮುಖ ಪಕ್ಷಗಳಿಂದ ಮುಸ್ಲಿಂ ವ್ಯಕ್ತಿಗಳು ಸ್ಪರ್ಧೆ ಮಾಡಿಲ್ಲ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದಿರುವ ಮುಸ್ಲಿಂ ಸಂಸದರು ಯಾರು ಅಂದ್ರೆ ಅದು ಜಾಫರ್ ಶರೀಫ್ ರವರು. ಒಟ್ಟು 8 ಬಾರಿ ಗೆದ್ದಿದ್ದಾರೆ. ಇನ್ನು ಅತಿ ಹೆಚ್ಚು ಬಾರಿ ಮುಸ್ಲಿಮರೇ ಗೆದ್ದಿರುವ ಕ್ಷೇತ್ರ ಅಂದರೆ ಅದು ಧಾರವಾಡ ದಕ್ಷಿಣ ಕ್ಷೇತ್ರ. ಈ ಕ್ಷೇತ್ರಕ್ಕೆ ನಡೆದ 14 ಚುನಾವಣೆಗಳಲ್ಲಿ 10 ಬಾರಿ ಮುಸ್ಲಿಂ ಅಭ್ಯರ್ಥಿಗಳೇ ಗೆದ್ದಿದ್ದಾರೆ.